ವೀಕ್ಷಕರೇ ನಮಸ್ಕಾರಗಳು. ಕೆಕೆಆರ್ ವಿರುದ್ಧ ಸೋತು ಬಿಕ್ಕಿ ಬಿಕ್ಕಿ ಹತ್ತರು MS ಧೋನಿ. ಇನ್ನು ಬಳಿಕ ಸಿಟ್ಟಿನಲ್ಲಿ RCB ತಂಡಕ್ಕೆ ಆಡುತ್ತೇನೆ ಎಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ RCB ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹೌದು, ನೀವು ಮಾಡುವ ಒಂದು ಲೈಕ್ಸ್ನಿಂದ 2025ರ IPL ಆವೃತ್ತಿಯಲ್ಲಿ ನಮ್ಮ RCB ತಂಡವು ಫೈನಲ್ ತಲುಪಲು ಸಹಾಯವಾಗುತ್ತದೆ. ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, 2025ರ ಟಾಟಾ IPLನ 25ನೇ ಪಂದ್ಯದಲ್ಲಿ CSK ಹಾಗೂ KKR ತಂಡವು MA ಚಿದಂಬರಂ ಕ್ರೀಡಾಂಗಣದಲ್ಲಿ ಎದುರಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ್ದ CSK ತಂಡವು 20 ಓವರ್ಸ್ಗಳಿಗೆ 103 ರನ್ಸ್ ಕಲೆ ಹಾಕಿದರೆ ಇದಕ್ಕೆ ತಕ್ಕ ಉತ್ತರವಾಗಿ KKR ತಂಡವು 10.1 ಓವರ್ಸ್ಗಳಿಗೆ 107 ರನ್ಸ್ ಗಳಿಸಿ 8 ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವನ್ನು ಸೋತ ಬಳಿಕ ಅಳುತ್ತಾ ಮಾತನಾಡಿದ MSD ಅವರು RCB ತಂಡದ ಬಗ್ಗೆ ಹೇಳಿದ್ದು, ಸರ್ ನೋಡಿ, ಈ ಆವೃತ್ತಿಯಲ್ಲಿ ನಮ್ಮ ತಂಡವು ಉತ್ತಮವಾಗಿ ಕಾಣುತ್ತಿಲ್ಲ. ಆದರೆ ಮುಂದಿನ ದಿನಮಾನಗಳಲ್ಲಿ RCB ತಂಡದಲ್ಲಿ ನನಗೆ ಚಾನ್ಸ್ ಸಿಕ್ಕರೆ RCB ತಂಡಕ್ಕಾಗಿ ಒಂದು ಸೀಸನ್ ಆಡುತ್ತೇನೆ. ಹೌದು, ಈ ಒಂದು ತಂಡವು ಕೂಡ ಯಾವುದೇ ವರ್ಷ ಒಂದು ಟ್ರೋಫಿಯನ್ನು ಕೂಡ ಗೆದ್ದಿಲ್ಲ. ಈ ಒಂದು ತಂಡಕ್ಕಾಗಿ ನಾನು ಆಡಲು ಇಷ್ಟಪಡುತ್ತಿದ್ದೇನೆ ಮತ್ತು ಮುಂದಿನ ದಿನಮಾನಗಳಲ್ಲಿ ನನಗೆ ಚಾನ್ಸ್ ಸಿಗುವುದು ಅನುಮಾನದ ಮಾತಾಗಿದೆ ಎಂದು MS ಧೋನಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್.